அந்த காலத்திலே இந்த காலத்திலே நானே ನಿನ್ನ ಹಿಂದೆ ಜನ್ಮದಲ್ಲೂ ಮುಂದೆ ಜನ್ಮದಲ್ಲೂ ನೀನೆ ನನ್ನ ಮುಂದೆ ಅಬ್ಬಬ್ಬ ಎಂಥ ಸುಂದ್ರಿ ನಂಗೆ ಸಿಕ್ಕವಳ ಇವಳ ಹಿಂದೆ ಭೂಮಿ ಹೂ ತಗೊಂಬ ಅಂತ ಕಳ್ಸಿದ್ರೆ ಏನಿದ್ ನಿನ್ ಅವತಾರ? ಅದು ಅಮ್ಮನ್ಗೆ ಮುಡ್ಕೊಳಕ್ ಹೂವ ನೀನೇ ತಗೊಂಬರ್ಬೇಕು. ಅತ್ತೆ ಹತ್ರ ಮಾತಾಡೋದಕ್ಕೆ ನಂಗೆ ಒಳ್ಳೆ ಸಂದರ್ಭ ಸಿಗ್ಲಿಲ್ಲ. ಅವ್ರಿಬ್ರದ್ದು ಮರುಮಾಂಗಲ್ಯ ಆಗ್ಲಿ, ಆಮೇಲೆ ಹೇಳ್ತೀನಿ. ಒಂದ್ ಮದುವೆ ಆಗ್ಬೇಕು ಅಂತ ಇಬ್ರು ಸೇರಿ ತಾನೇ ಡಿಸೈಡ್ ಮಾಡಿದ್ದು. ಈಗ ಅವ್ರಿಗೆ ಹೇಳ್ಬೇಕು ಅಂತ ನೀನ್ ಒಬ್ಳೆ ಡಿಸೈಡ್ ಮಾಡ್ಬಿಡ್ತೀಯಾ? ಇದು ಕಾಂಟ್ರಾಕ್ಟ್ ಪೇಪರ್ಸ್ ಅಲ್ಲೂ ಇಲ್ಲ ಅಂಡ್ ನನಗೂ ಇಷ್ಟ ಇಲ್ಲ. ಸಾಹೇಬ್ರೆ, ನಿಮ್ ಒಪ್ಕೆಗೋಸ್ಕರನೇ ನಾನ್ ಕಾಯ್ತಾ ಇರೋದು. ಒಪ್ಕೊಂಬಿಡಿ, ಇಬ್ರು ಒಟ್ಟಿಗೆ ಹೋಗಿ ಹೇಳ್ಬಿಡೋಣ. ಅಷ್ಟೇ ಅಲ್ಲ ಸಾಹೇಬ್ರೆ, ಆಗ ನಾನ್ ಇಲ್ಲಿಂದಾನೆ ಲಕ್ಷ್ಮಕ್ಕನ್ ಮನೆಗ್ ಹೋಗ್ಬೋದು. ಪಾಪ, ಇಂತ ಒಳ್ಳೆ ಜನಕ್ ಮೋಸ ಮಾಡ್ತಿದೀನಿ ಅನ್ನೋ ಪಾಪ ಪ್ರಜ್ಞೆನೂ ಕಾಡಲ್ಲ ನನ್ಗೆ. ಏನಂತೀರಾ? ನೀನ್ ಸತ್ಯನ ಅಪ್ಪ ಎಲ್ಲಿದ್ದಾರೆ? ಆ ಕಡೆ ಬನ್. ಸಾಹೇಬ್ರೇನ್ ಹೇಳಿದ್ರೀಗ? ಈ ವಿಷಯದಲ್ಲಿ ನನ್ ಒಪ್ಕೆ ನಿಮ್ಗೆ ಯಾವತ್ತೂ ಸಿಗಲ್ಲ ಅಂತ. ಹಾಗಂದ್ರೆ ಏನ್ ಅರ್ಥ? ಓ, 1 ವರ್ಷದ ಗಡುವು ಮುಗಿಯೋವರೆಗೂ ನೀನ್ ಹೇಳೋದಕ್ಕೆ ನನ್ ಒಪ್ಕೆ ಇಲ್ಲ ಅಂತ ಅನ್ಸುತ್ತೆ. ಒಂದ್ ರೀತಿಲಿ ಸಾಹೇಬ್ರು ಹೇಳದ್ ಸರಿನೇ ಅಲ್ವಾ? ನಾವಿಬ್ರು ಒಪ್ಪಿ ಒಪ್ಪಂದದ ಮದ್ವೆನ ಆಗಿದೀವಿ. ಹಾಗಿದ್ಮೇಲೆ ನಾನ್ ಸಾಹೇಬ್ರ ಮಾತ್ ಕೇಳಲೇಬೇಕಲ್ವಾ? ಅದೆಂತ ಸಂದರ್ಭ ಬಂದ್ರು ನಾನ್ ಈ 1 ವರ್ಷ ಕಾಂಟ್ರಾಕ್ಟ್ ಮುಗಿಯೋವರೆಗೂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇನ್ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ. ಮನೆಗೊಂದ್ ಬಾಸಿಂಗ ಕಟ್ಬಿಟ್ರೆ ಡೇಟ್ ಮದುಮಗನೇ. ಹೆಲೋ ಮಿಸ್ಟರ್ ಅಂಡ್ ಮಿಸಸ್ ಅಜಿತ್. ಮದುವೆ ಇರೋದು ನಿಮ್ದಲ್ಲ, ನಮ್ಮ ಅಪ್ಪ ಅಮ್ಮಂದು. ಸೊ ನಿಮ್ಮ ಕಣ್ ಸಲಿಗೆ ಕಣ್ಣಲ್ಲೇ ಸಲಿಗೆನ ಆಮೇಲೆ ಇಟ್ಕೊಳ್ಳಿ. ಮದುವೆ ಶಾಸ್ತ್ರನ ಸ್ಟಾರ್ಟ್ ಮಾಡಿಲ್ವಾ? ಪ್ಲೀಸ್. ಹಾ, ಕಂಟಿನ್ಯೂ. ಗುರುಗಳೇ, ತಪ್ಪು ತಿಳ್ಕೊಬೇಡಿ. ಒಂದ್ ನಿಮಿಷ. ನನ್ ತಮ್ಮನ್ ಹೆಂಡತಿ ಮಗಳ ಫೋಟೋನ ನಾವು ನೋಡ್ಬಿಡ್ತೀವಿ. ಶ್ರವಣ, ಫೋಟೋ ನನಗೂ ಬರೀ ಶಾರದನ್ ಫೋಟೋ ಮಾತ್ರ ಕಳ್ಸಿದಾನೆ. ಹೌದಾ? ನಾನ್ ಕಾಲ್ ಮಾಡಿ ಕೇಳ್ತೀನಿ ತಾಳೆ. ಹಲೋ, ಆಕ್ಚುಲಿ ಶಾರದತ್ತೆ ಫೋಟೋ ಮಾತ್ರ ಬಂದಿದೆ. ಮನಸ್ವಿನಿ ಫೋಟೋ ಜನರೇಟ್ ಆಗಿಲ್ವಾ? ಸರ್, ನಿಮ್ ಮಾವ ಅವ್ರು ಕೊಟ್ಟಿದ್ದು ಒಂದೇ ಫೋಟೋ, ಅದನ್ನೇ AI ನಲ್ಲಿ ಕ್ರಿಯೇಟ್ ಆಗಿರೋದು. ಚಾನ್ಸೇ ಇಲ್ಲ. ಅವತ್ ನಾನೇ ಪುಟಾಣಿ ಮನಸ್ವಿನಿದು ಶಾರದಾ ಫೋಟೋ ಇಬ್ಬರದನ್ನು ಎತ್ಕೊಂಡೋಗಿ ನಾನೇ ಕೊಟ್ಟು ಬಂದಿದ್ದೀನಿ. ಅಲ್ಲ, ಮಾವ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಲ್ಲ, ನಿಮ್ಗೆ ಫೋಟೋ ಗಾಡ್ ಪ್ರಾಮಿಸ್ ನನಗೆ ಬಂದಿರೋದು ಒಂದೇ ಫೋಟೋ. ನೀವು ಬೇಕಾದ್ರೆ CCTV ಫುಟೇಜ್ ಚೆಕ್ ಮಾಡ್ಕೊಳ್ಳಿ ಸರ್ ಬಂದು. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಲ್ಲ ಮಾವ, ನೀವು ನೋಡಿದ್ರೆ ಫೋಟೋ ಕೊಟ್ಟಿದೀನಿ ಅಂತ ಹೇಳ್ತೀರಾ, ಆದ್ರೆ ಇವನು ಫೋಟೋ ಸಿಕ್ಕೇ ಇಲ್ಲ ಅಂತ ಹೇಳ್ತೀಯಾನೆ. CCTV ಫುಟೇಜ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀಯಾನಂದ್ರೆ ಇವನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾನೆ ಫೋಟೋ ಸಿಕ್ಕಿಲ್ಲ ಅಂತ. ಅಂದ ಹಾಗೆ ನೀವು ಎನ್ವಲಪ್ ಅಲ್ಲಿ ಹಾಕಿ ಕೊಟ್ಟಿರುವಂತ ಫೋಟೋ ಅವ್ನಿಗೆ ಸಿಗದೆ ಮಿಸ್ ಆಗೋದಕ್ಕೆ ಹೇಗ್ ಸಾಧ್ಯ? ಶಾರದಾ, ಮನಸ್ವಿನಿ, ನಾನು ಅಜಿತ್ ಸೇರ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಮ್ಮ ಮನಸ್ಸಿನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ. ಶಾರದಾ, ಇನ್ನು 100 ವರ್ಷ ಬಿಟ್ಕೊಂಡು ನನ್ನ ಕಣ್ಮುಂದೆ ಬಂದ್ರು ನೀನ್ ಯಾರು ಅಂತ ನಾನು ಕಂಡಿಡಿದ್ಬಿಟ್ಟು. ನನ್ನ ಮನಸ್ವಿನಿ ಈಗ ಹೇಗಿದ್ದಾಳೋ ಏನೋ. ಅವಳು ನನ್ನ ಕಣ್ಮುಂದೆ ಬಂದ್ರು ಅವಳನ್ನ ಕಂಡುಹಿಡಿಯೋದ್ರಲ್ಲಿ ನಾನು ಸೋತ್ ಬಿಡ್ತೀನಿ. ಅದಕ್ಕೆ ನೋಡು, ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದು ಅಶ್ವಿನಿನೇ ಮನಸ್ವಿನಿ ಅಂತ ನಂಬ್ಕೊಂಡು ಕೂತಿದ್ದು ನಾನು. ಆದ್ರೆ ಈ ಸಲ ಆತರ ಆಗಲ್ಲ. AI ಟೆಕ್ನಾಲಜಿ ಯೂಸ್ ಮಾಡಿ ಆ ಫೋಟೋ ಸಂಬಂಧಪಟ್ಟ ಸ್ಟುಡಿಯೋ ಸೇರಿದ್ರೆ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ ಈಗ? ಅಮ್ಮ, ದೇವಿನಿ ಏನಿತ್ತು? ಯಾಕೋ ಒಂಥರ ತಲೆ ಚಕ್ಕರ್ ಬಂದಂಗಾಯ್ತು ಬಾವ. ಶುಗರ್ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಸ್ವಲ್ಪ ನೀರ್ ಕೊಡಿ. ಅಮ್ಮ, ಅಕ್ಕ, ಪಲ್ಲವಿ. ಅರೆ ದೇವಿಯನ್, ಏನಾಯ್ತು? ಸಾಕು. ಏನಾಯ್ತು? ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಸಂಗೀತ, ಆದಷ್ಟು ಬೇಗ ನೀವು ಹುಡುಕ್ತಿರೋರು ನಿಮ್ಮ ಕಣ್ಮುಂದೆನೆ ಬರ್ತಾರೆ. ನೀವು ಅವರ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಒಂದಾಗಿ ಬದುಕೋ ಯೋಗ ಅತ್ಯಂತ. ಪುರೋಹಿತರೆ, ಮುಹೂರ್ತ ಮೀರ್ ಹೋಗುತ್ತೆ, ಪ್ರಾರಂಭ ಮಾಡಿ. ಎಲ್ಲ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ಸಂಕಲ್ಪ ಆಗುತ್ತೆ. ಆಚಮ್ಯ ಓಂ ಕೇಶವಾಯ ಸ್ವಾಹ. ಲಕ್ಷ್ಮಕ್ಕ, ಇವಾಗ ಕೇಳಿಸ್ತಿದ್ಯಾ? ಓ ಮಮ್ಮಿ, ಕೇಳಿಸ್ತಾ ಇದೆ. ದೇವ್ರ ಪ್ರಸಾದನ ಎಲ್ಲಿ ತಂದ್ಕೊಡ್ಲಿ ಅಂತ ಫೋನ್ ಮಾಡ್ದೆ. ಅಕ್ಕ, ಇವತ್ತು ನಾವ್ ಯಾರು ಮನೇಲಿಲ್ಲ. ಯಾಕಂದ್ರೆ ಅತ್ತೆ ಮತ್ತೆ ಮಾವಂದು ಮರುಮಾಂಗಲ್ಯ ಧಾರಣೆ ಇದೆ. ಅದಕ್ಕೆ ದೇವಸ್ಥಾನಕ್ ಬಂದಿದೀವಿ. ನೀವ್ ಇಲ್ಲಿಗೆ ಬಂದ್ ಪ್ರಸಾದ ಕೊಡ್ತೀರಾ? ಮಮ್ಮಿ, ಯಾವ ದೇವಸ್ಥಾನ? ಅಕ್ಕ, 1 ನಿಮಿಷ. ಕವಿತಮ್ಮ ನಿಮ್ ಜೊತೆಲೆ ಇದಾರಲ್ಲ, ಅವ್ರನ್ನು ಕರ್ಕೊಂಡ್ ಬನ್ನಿ.
ಇನ್ ಅರ್ಧ ಗಂಟೆಲಿ ನಾನು ಕವಿತಮ್ಮ ಅಲ್ಲೇ ಇರ್ತೀವಿ ನೋಡು. ಆಮೇಲೆ ನಿನ್ ಕವಿತಮ್ಮನ ನಿಂಗ್ ತೃಪ್ತಿ ಆಗಷ್ಟು ಕಣ್ ತುಂಬ್ಕೋ. ಅವ್ರು ಮಾಡಿರೋ ಸಹಾಯಕ್ಕೆ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕೋ ಅಷ್ಟ್ ಹೇಳ್ಬಿಡು ಭೂಮಿ. ಸರಿ ಅಕ್ಕ. ಕವಿತಮ್ಮ ಬನ್ನಿ ಹೋಗೋಣ. ಭೂಮಿ ಕರ್ದ ಹಾಗಾಯ್ತು, ನಿಮ್ಗೆ ಕೇಳಿಸ್ನಿಲ್ವಾ? ಹೌದಾ, ನನಗೇನು ಕೇಳಿಸ್ಲಿಲ್ವಲ್ಲ. ನಚಿ, ನಿನ್ ಕೇಳಿಸ್ತಾ? ಇಲ್ಲ, ನಂಗೂ ಏನು ಕೇಳಿಸ್ಲಿಲ್ವಲ್ಲ. ಓ ಗೊತ್ತಾಯ್ತು. ಅತ್ತಿಗೆಗೆ ಲಕ್ಷ್ಮಿ ಅಕ್ಕನ್ ಕಾಲ್ ಬಂದಿನ 5 ನಿಮಿಷನೂ ಆಗಿಲ್ಲ, ನೀನ್ ಆಲ್ರೆಡಿ ಅವ್ರನ್ನ ಮಿಸ್ ಮಾಡ್ಕೊತಾ ಇದೀಯಾ ಅಂದ್ರೆ ಇದು ಔಟ್ ಅಂಡ್ ಔಟ್ ಓವರ್ ಆಯ್ತು ನಿಂದು. ಕಂಟ್ರೋಲ್ ಬ್ರೋ. ಅಜಿತ, ಭೂಮಿ ಇನ್ನೂ ಬಂದೇ ಇಲ್ಲ, ಹೋಗ್ ಕರ್ಕೊಂಬಾರೋ. ಪೇಷಂಟ್ ಕೇಳಿದ್ದು ಪಾಯಸನೇ, ನಮ್ ಮದರ್ ಇಂಡಿಯಾ ಹೇಳಿದ್ದು ಪಾಯಸನೇ. ಹೋಗ್ ಬ್ರೋ, ಕರ್ಕೊಂಡ್ ಬಾ. ಇಬ್ರು ಬೇಗ ಬನ್ನಿ. ಸರಿ. ಈಗ ಶಾಸ್ತ್ರದ ಕಡೆ ಗಮನ ಇಡು ಸಂಗೀತ. ಭೂಮಿಗೆ ಒಂದ್ಸಾರಿ ತಾಳಿಯನ್ನು ಕಟ್ಟಿಬಿಟ್ಟೆ, ಆದ್ರೆ ಹೃದಯದಲ್ಲಿರೋ ಪ್ರೀತಿ ಮಾತನ್ನ ಇನ್ನೂ ಹೇಳಿಲ್ಲ. ಮೊದಲ ಕೆಲಸ ಮಾಡು. ಫೈನಲಿ ಇವತ್ತು ಭೂಮಿಗೆ ನನ್ ಪ್ರೀತಿ ಬಗ್ಗೆ ಹೇಳ್ಬಿಡ್ಬೇಕು. ದೇವ್ರೆ, ದಯವಿಟ್ಟು ಅವಳು ಒಪ್ಕೊಳ್ಳೋ ಹಾಗೆ ನೀನೇ ನೋಡ್ಕೊಬೇಕು. ನಿನ್ ಹತ್ರ ನಾನು ಒಂದ್ ವಿಷಯ ಹೇಳ್ಬೇಕು. ಏನ್ ವಿಷಯ? ಆಕ್ಚುಲಿ